ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಶ್ರೀ ಇನ್ಫೋವರ್ಲ್ಡ್. ಆ್ಯಕ್ಚುಲಿ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿಬಿಟ್ಟು, ಹೌದಲ್ವಾ? ಸೊ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಹೇಗೆ, ಯಾವ ರೀತಿ ಅಂತ ಹೇಳಿಬಿಟ್ಟು. ಈಗ ಕೆಲವರು ನೋಡಿರ್ತೀರ ಅಥವಾ ಕೇಳಿಸ್ಕೊಂಡಿರ್ತೀರ, ನಾವು ಸೇರ್ಕೋಬೇಕಂತೆ, ಆದರೂ ನಮ್ಮ ಅಂಡರಲ್ಲಿ ಮತ್ತೆ ಸೇರಿಸ್ತಾ ಹೋಗಬೇಕಂತೆ ಜನಗಳನ್ನು. ದೆನ್ ಅವ್ರು ತೊಗೊಳ್ಳೋ ರೀತಿ ಮಾಡಿದ್ರೆ ಅವ್ರು ಏನು ತೊಗೊಳ್ತಾರೋ ಅದರಲ್ಲಿ ಇಷ್ಟು ಪರ್ಸೆಂಟ್ ಅಂತ ಹೇಳಿಬಿಟ್ಟು ನಮಗೆ ಕಮಿಷನ್ ಸಿಗುತ್ತಂತೆ. ದೆನ್ ಅವರೂ ಇನ್ನೂ ಜನಗಳನ್ನು ಬೇರೆಯವ್ರನ್ನ ಮೆಂಬರ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತಿದ್ದ ಹಾಗೆ ನಮಗೇನಾಗ್ತಾ ಹೋಗುತ್ತೆ, ಅಮೌಂಟು ಕ್ರೆಡಿಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು ಇರೋವಂಥ ಪ್ಲ್ಯಾನ್ಸ್ ಇದೆಲ್ಲ, ಹೌದಲ್ವಾ? ಸೊ ಈ ಥರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿಬಿಟ್ಟು ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ. ಅಂದರೆ ಹೇಳಬೇಕಾದ್ರೆ ಏನಂತಾರೆ, ಒಂದು ಲೈನ್ ನಾವು ಏನು ಕಂಪ್ಲೀಟ್ ಮಾಡ್ಕೊಂಡು ಹೋಗಿರ್ತೀವೋ ಕಂಪ್ಲೀಟ್ ಮಾಡ್ಕೊಂಡಿರ್ತೀವಿ, ದೆನ್ ಇನ್ನೊಂದು ಲೈನ್ ನೀವು ಕಂಪ್ಲೀಟ್ ಮಾಡ್ಕೊಡ್ಬೇಕಾಗತ್ತೆ. ದೆನ್ ಅದಾದಮೇಲೆ ನಿಮಗೆ ಏನಾಗ್ತಾ ಹೋಗುತ್ತೆ, ಅಮೌಂಟು ಬರ್ತಾ ಹೋಗುತ್ತೆ. ನಮ್ಮ ಒಂದು ಏನು ಒಂದು ಇನ್ಕಮ್ ಲೆವೆಲ್ ಏನಿರುತ್ತೆ ಅದನ್ನು ನೀವು ನಿಮ್ಮ ಲೈನಲ್ಲಿ ಮ್ಯಾಚ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಒಂದಿಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಇಷ್ಟು ಪಾಯಿಂಟ್ ಕೊಡ್ತಾರೆ, ಓಕೆನಾ? ದೆನ್ ನೀವೇನು ಮಾಡ್ತೀರಾ, ಹೇಗೆ ಜನ ಸೇರಿಸೋದಲ್ವಾ, ಸೊ ಸೇರಿಸ್ಬೋದು, ಆರಾಮಾಗತ್ತೆ. ಸೊ ಕೂತತ್ರನೇ ಮಾಡೋವಂಥ ಬಿಸ್ನೆಸ್ ಅಂತೆ, ಸೊ ಅವರು ಸೇರಿಸ್ಕೊಟ್ರೆ ಸಾಕಂತೆ, ರೆಫರೆನ್ಸ್ ಕೊಟ್ಟರೆ ಸಾಕಂತೆ. ಸೊ ಈ ರೀತಿ ಎಲ್ಲ ಹೇಳ್ಬಿಟ್ಟು ಏನು ಮಾಡ್ತಾ ಹೋಗ್ತೀರಾ, ಅದಕ್ಕೆ ಜಾಯ್ನ್ ಆಗ್ತಾ ಹೋಗ್ತೀರಾ. ಅನ್ನೆಸೆಸರಿಲಿ ಅಮೌಂಟನ್ನು ಅಲ್ಲಿ ಇನ್ವೆಸ್ಟ್ ಮಾಡಿ ಕಳ್ಕೊತಾ ಹೋಗ್ತಾ ಇರ್ತೀರಾ, ಓಕೆನಾ? ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನಾನು ಹೇಳಿದ್ದೀನಿ ಅದರಲ್ಲಿ. ಸೊ ಈ ಥರದಕ್ಕೆಲ್ಲ ಬಲಿ ಆಗಬೇಡಿ ಯಾವುದೇ ಕಾರಣಕ್ಕೂ ಅಂತ ಹೇಳಿಬಿಟ್ಟು, ಓಕೆನಾ? ನಾನು ಇದೇ ರೀತಿ 2-3 ಕಂಪ್ನೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಆ್ಯಕ್ಚುಲಿ. ಸೊ ಅದು ಮಾಡಿ ಅನುಭವ ಇರೋದ್ರಿಂದನೇ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಸೊ ಈ ಥರದಕ್ಕೆಲ್ಲ ಯಾರು ಕೂಡ ಬಲಿಯಾಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ಬೋದು. ನನಗೆ ಸೇರಿಸಿದಾಗ ಏನು ಮಾಡಿದ್ರು, ಒಬ್ಬರು ಹೀಗೆ ಅದರಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಂಥವ್ರು ನನ್ನನ್ನು ಕರ್ಕೊಂಡು ಹೋಗಿಬಿಟ್ಟು ಒಂದು ಏನೋ ಅವ್ರ ರಿಲೇಟೆಡ್ ಒಂದು ಫಂಕ್ಷನ್ಸ್ ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತಾರೆ. ಕೆಲವರು ವೀಕ್ಲಿ ಮಾಡ್ತಾರೆ, ಕೆಲವರು ಮಂತ್ಲಿ ಮಾಡ್ತಾರೆ. ಸೊ ಈ ಥರ ಎಲ್ಲ ಏನು ಮಾಡ್ತಾ ಇರ್ತಾರೆ. ಆ ಫಂಕ್ಷನ್ಗೆ ಕರ್ಕೊಂಡೋಗಿದ್ದು, ಅಲ್ಲಿ ಅವ್ರ ಕಡೆ ಹೇಳೋದು, ಆ ಭಾಷಣ, ಅವರು ಇದ್ದಿದ್ದು, ಸೊ ಎಲ್ಲ ನೋಡಿದಾಗ ಏನು ಅನ್ನಿಸ್ಬಿಡುತ್ತೆ, ಇವ್ರದ್ದು ಲೈಫ್ ಸ್ಟೈಲೇ ಇದೇ ರೀತಿ ಏನೋ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ಏನಾಗ್ಬಿಡುತ್ತೆ ಥಿಂಕ್. ಅವ್ರು ಹೋಗಿ ಸ್ಟೇಜ್ ಮೇಲೆ ಹೇಳಬೇಕು ಅಂತ ಹೇಳಿದ್ರೆ ದೆನ್ ಅವ್ರು ಏನು ಮಾಡಿರ್ತಾರೆ, ಹೇಳ್ತಾ ಹೋಗ್ತಾರೆ, ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ. ಇಲ್ಲಿ ನಾವು ಹೊಸಬ್ರಾಗಿ ಹೋಗಿರ್ತೀವಲ್ಲ, ನಮಗೆ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇರೋಲ್ಲ, ಹೌದಲ್ವಾ? ಸೊ ನಾವು ಹೋಗ್ತಿದ್ದಂಗೆ ಏನು ಮಾಡ್ತೀವಿ, ಹೌದು ಇದು ನಿಜ ಏನೋ ಅಂತ ಹೇಳ್ಬಿಟ್ಟು ನಾವು ಥಿಂಕ್ ಮಾಡೋದು. ಸೊ ಅದಕ್ಕೋಸ್ಕರ ಸೇರ್ಕೊಳ್ಳೋದಕ್ಕೋಸ್ಕರ ಪ್ಲ್ಯಾನ್ ಮಾಡೋದು. ಸೊ ಈ ಥರ ಎಲ್ಲ ಮಾಡ್ತಾ ಹೋಗ್ತೀವಿ. ನಾನು ಯಾವುದಕ್ಕೋಸ್ಕರ ಯಾವ ಕಂಪ್ನಿಗೆ ನಾನು ಇನ್ವೆಸ್ಟ್ ಮಾಡಿದೆ ಅಥವಾ ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು ಇನ್ವೆಸ್ಟ್ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆ ಸುಮ್ಮನೆ, ಹೌದಲ್ವಾ? ಸೊ ನಾನು ಯಾವುದೇ ಆದ್ರೂ ಒಂದೇ ನನ್ನ ಪ್ರಕಾರ ಹೇಳಬೇಕು ಅನ್ನೋದಾದರೆ ಕೈ ಸುಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ದೆನ್ ಅದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ 5000 ಸಮಥಿಂಗ್ ಏನೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ದೆನ್ ಅದೇ ರೀತಿ ನಾನು ಕೂಡ ಸೇರಿಸ್ತಾ ಹೋಗ್ತು ಅಂತ ಹೇಳಿದ್ರೆ ದೆನ್ ಅವ್ರು ಏನು ತೊಗೊಳ್ತಾರೋ, ಅವ್ರು ಯಾವ ಪ್ಲ್ಯಾನ್ ತೊಗೊಳ್ತಾರೋ ಅದ್ರ ಬೇಸ್ ಮೇಲೆ ನನಗೆ ಅಮೌಂಟು ಬರ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಅವ್ರ ಟಾರ್ಗೆಟ್ ಏನಿತ್ತು 5000 ಇತ್ತು. ಬಟ್ ಅವ್ರೇನು ಹೇಳೋದು, ನೀನು 5000ಗಿಂತ ನಿನ್ಗೆ ಇವಾಗ ಏನೋ ಒಂದು ಆಫರ್ ಇದೆ, ಇನ್ನೊಂದೇನೋ ಇದೆ, ಒಂದು 35,000 ಪ್ಲ್ಯಾನ್ ತೊಗೊಂಬಿಡಿ. ಸೊ ಈ ಥರ ಹೇಳ್ತಾ ಹೋಗ್ತಾರೆ. ನಿಮಗೆ ಅಟ್ ಎ ಟೈಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರೋದು ಒಂದಷ್ಟು ದಿನ ಬಿಟ್ಟು ಮಾಡಿ, ಓಕೆನಾ? ದೆನ್ ನಾನು 5000 ಇನ್ವೆಸ್ಟ್ಮೆಂಟ್ ಮಾಡಿದೆ, 5000 ಸಮಥಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದೆ. ಬಟ್ ಅದರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸಿಗಲಿಲ್ಲ ನನಗೆ. ಅಂದರೆ ನನಗೆ ವರ್ಕ್ ಮಾಡಲಿಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ನಾನು ಔಟ್ಸೈಡ್. ದೆನ್ ನಾನೇನು ಮಾಡಿದೆ, ರೆಫರೆನ್ಸ್ ಮಾತ್ರನೇ ಕೊಡೋಕ್ಕೆ ಸಾಧ್ಯ ಇತ್ತು. ದೆನ್ ರೆಫರೆನ್ಸ್ಗಳನ್ನು ಕೊಡ್ತಾ ಇದ್ದೆ. ಸೊ ಅದನ್ನು ಓಕೆ ಮಾಡ್ಕೊಳ್ಳಿಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ನಾವು ರೆಫರೆನ್ಸ್ ಕೊಡೋದನ್ನು ತೊಗೊಂಡು ಹೋಗಿಬಿಟ್ಟು ಅವರು ಹೋಗಿ ಅವರಿಗೆ ಹೆಂಗೆ ಬೇಕು ಆ ಅಮೌಂಟ್ಗಳನ್ನು ಯೂಸ್ ಮಾಡ್ಕೊಳ್ಳೋದು, ಮಿಸ್ಯೂಸ್ ಮಾಡ್ಕೊಳ್ಳೋದು. ಸೊ ಈ ಥರ ಎಲ್ಲ ತುಂಬ ನಡೆದೋಯ್ತು, ಓಕೆನಾ? ದೆನ್ ಅದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಹತ್ರನೇ ಫಸ್ಟ್ ಮಾತಾಡ್ಸಿರ್ತಾರೆ. ದೆನ್ ಅವರು ಹೋಗಿ ಅಲ್ಲಿ ಮಾಡಿದಾಗ ಅವ್ರು ಕೊಡೋ ಇನ್ಫಾರ್ಮೇಷನ್ನು, ಈಗ ಅವರು ನಮ್ಮನ್ನು ನಂಬಿಟ್ಟು ಫಸ್ಟ್ ನಾವು ಮಾತಾಡಿರ್ತೀವಲ್ಲ, ನಮ್ಮ ಬಗ್ಗೆ ಇರುತ್ತೆ ಹೋಪ್ಸು. ಸೊ ಅವ್ರೇನು ಮಾಡ್ತಾರೆ, ನಮ್ಮನ್ನು ನಂಬಿ ಅವ್ರು ಏನೋ ಒಂದು ಓಕೆ ಇವ್ರು ನಂಬೋದಲ್ಲ, ಇವ್ರಿಂದ ಅಮೌಂಟ್ ಹಾಕ್ಬೋದಲ್ಲ ಅಂತಂದ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡಿ ಮಾಡ್ತಾರೆ. ಬಟ್ ಅಲ್ಲಿ ಹೋದಾಗ ಇವ್ರು ಏನು ಮಾಡ್ತಾರೆ, ದೆನ್ ಅವ್ರಿಗೆ ಇನ್ನೊಂದು ರೀತಿಯಲ್ಲಿ ಏನೋ ಒಂದು ಅವ್ರ ಹತ್ರ ಅಮೌಂಟ್ ಇಸ್ಕೊಳ್ಳೋದು, ಅದನ್ನು ಪರ್ಸ್ನಲ್ ಇಶ್ಯೂಸ್ಗೆ ಯೂಸ್ ಮಾಡ್ಕೊಳ್ಳೋದು, ಅದರ್ವೈಸ್ ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ನಾನು ರೆಫರೆನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವೊಂದು ರೆಫರೆನ್ಸ್ಗಳನ್ನು ಕೊಡ್ತಾ ಹೋದೆ.
ಬಟ್ ಅದರಿಂದ ಏನು ನನಗೇನು ಅಂತ ಏನು ಇದಾಗಿಲ್ಲ. ನಾನು 5000 ಸಮಥಿಂಗ್ ಏನಿತ್ತು ನಾನು ಫುಲ್ಲು ಏನು ಮಾಡಬೇಕಾಯ್ತು, ಕಳ್ಕೊಳ್ಳೇಬೇಕಾಯಿತು. ಸೊ ಅನ್ನೆಸೆಸರಿ ಯಾವುದೂ ಏನು ಕಡಿಮೆ ಅಮೌಂಟ್ ಅಲ್ವಲ್ಲ. ಸೊ ಈ ಥರ ಏನಾಗ್ಬಿಡುತ್ತೆ, ಈ ಥರ ಒಂದು ಕಂಪ್ನಿನಲ್ಲಿ ನನಗಾಗಿದ್ದಂಥ ಅನುಭವ ಆಯಿತಾ. ಇವತ್ತು ಐ ಡಿ ಇದೆಯೋ ಇಲ್ವೋ ನನಗದು ಗೊತ್ತಿಲ್ಲ, ಬಟ್ ಸಮ್ ಇಲ್ಲ ನನಗೆ ಆ ಥರ ಸಿಗಲಿಲ್ಲ. ಈಗ ನನ್ನ ಲೀಡರ್ ಅಂತ ಯಾರಿದ್ರು, ಸೊ ಆ ವ್ಯಕ್ತಿ ಕೂಡ ಅಲ್ಲಿಲ್ಲ. ಸೊ ಅಲ್ಲೇನಾಯಿತು, ನನಗೆ ಅದು 5000 ಸಮಥಿಂಗ್ ಏನಾಯಿತು, ಅದು ಡೆಡ್ ಅಮೌಂಟ್ ಅಂತ ಆಯಿತು. ದೆನ್ ಅದಾದ ನಂತರ ಇನ್ನೊಂದು ಯಾವುದೋ ಒಂದು ಪ್ಲ್ಯಾನ್ ಬಂತು. ಅದನ್ನು ಯಾರೋ ಬಂದರು ಎಕ್ಸ್ಪ್ಲೈನ್ ಮಾಡಿದ್ರು, ವೀಕ್ಲಿ ನಿಮ್ಗೇನೋ 1000 ಬನ್ನಿ, 10,000 ಇನ್ವೆಸ್ಟ್ ಮಾಡಿ, ವೀಕ್ಲಿ ಏನೋ 1000 ಬರುತ್ತೆ. ಆಮೇಲೆ ಈ ಥರ ಹೇಳ್ಬಿಟ್ಟು ಬರ್ತಾ ಹೋಗುತ್ತೆ. ನೀವು 10,000 ಇನ್ವೆಸ್ಟ್ ಮಾಡಿದ್ದು ನಿಮಗೆ ಎಷ್ಟಾಗುತ್ತೆ, 30,000 ಬರೋ ತನಕನೂ ವೀಕ್ಲಿ 1,000 ಈ ಥರ ಬರ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಹೇಳಿದ್ರು. ಓಕೆನಾ. ದೆನ್ ನಾನು ಕೂಡ ಹೌದು ನಿಜ ಏನೋ ಅಂತ ಅಂದ್ಬಿಟ್ಟು ಫಸ್ಟಿಗೆ ಅದು ಜಸ್ಟ್ ಫಸ್ಟು 2000 ಸಮಥಿಂಗ್ ಏನೋ ಪ್ಲ್ಯಾನ್ ಇತ್ತು. ಅದು 800 ಕೂಡ ಇತ್ತು, ಬಟ್ ಅವ್ರು 800 ರೆಫರ್ ಮಾಡಲಿಲ್ಲ. ಸೊ 2000 ಸಮಥಿಂಗ್ ಏನೋ ಪ್ಲ್ಯಾನ್ ಇತ್ತು ನಾನು ತೊಗೊಂಡಿದ್ದು. ದೆನ್ ಅದನ್ನು ತೊಗೊಂಡ್ರೆ ಏನೋ ಮನೆಗೆ ಏನು ಬೇಕೋ ಆ ಐಟಮ್ಸ್ಗಳನ್ನು ತೊಗೋಬೋದು, ಈ ಥರ ಎಲ್ಲ ಇರ್ತಾಯಿತ್ತು. ಸೊ ರೇಷನ್ ಐಟಮ್ ಅಲ್ವಾ, ಸೊ ಅದು ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿದ್ದು. ಬಟ್ ಅವರು ಆ 2400 ಏನು ರೇಷನ್ ಐಟಮ್ ಕೊಡ್ತಾ ಇರಲಿಲ್ಲ. ಅದು ಆ್ಯಕ್ಚುಲಿ ನಮ್ಮದೊಂದು ಟೋಕನ್ ಅಂತ ಹೇಳಿಬಿಟ್ಟು ಅದೊಂದು ಸ್ವಲ್ಪ ರಿಸರ್ವ್ ಅಷ್ಟೇ. ನಾವು ಹೋಗ್ಬಿಟ್ಟು ರೇಷನ್ ತೊಗೊಂಡ್ರೆ ಅದಕ್ಕಿಷ್ಟು ಏನು ಡಿಸ್ಕೌಂಟ್ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಪ್ಲ್ಯಾನ್ಸ್. ದೆನ್ ಅದಾದ ನಂತರ ಓಕೆ ಆಯಿತು ಅಂತ ಹೇಳಿಬಿಟ್ಟು 10,000 ಸೊ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರ. ಸೊ ಅಲ್ಲೇನಾಯಿತು, ವೀಕ್ಲಿ 1,000 ಬರುತ್ತೆ ಅಂತ ಹೇಳಿಬಿಟ್ಟು ಓಕೆ ಅದು ಬರ್ತಾಯಿತ್ತು, ಇಲ್ಲ ಅಂತ ಹೇಳಿಲ್ಲ. ಎಲ್ಲಿವರೆಗೂ ಬಂತು, ಸ್ವಲ್ಪ ದಿನದ ಮಟ್ಟಿಗೆ ಬಂತು ಅಷ್ಟೇ. ಸ್ವಲ್ಪ ವಾರ ಒಂದು 1 or 2 ಪೇಮೆಂಟ್ಸ್ನ ತೊಗೊಂಡೆ ಅಂತ ಅನಿಸುತ್ತೆ ಅಷ್ಟೇ. ಸೊ ಅದು 1000 ಆಗೋ ತನಕ ಅವ್ರು ವಿಡ್ರಾ ಕೊಡೋಲ್ಲ. ಸೊ ಆ ರೀತಿ ಒಂದು 2 ಟೈಮ್ಸು ಅಥವಾ 3 ಟೈಮ್ಸು 2 ಟೈಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ದೆನ್ ಅದಾದಮೇಲೆ ಏನಾಯಿತು, ಸೊ ಅದು ಓಕೆ ನಂಬಿಕೆ ಬಂತಲ್ವಾ. ದೆನ್ ಮತ್ತೆ ಬಂದರು, ಮತ್ತೆ ಬಂದ್ಬಿಟ್ಟು ಮೇಡಮ್ ಇನ್ನೊಂದು 10,000 ಇನ್ವೆಸ್ಟ್ ಮಾಡಿ, ಸೊ ಇದೆಂಗೂ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ದೆನ್ ನಾನೇನು ಮಾಡಿದೆ, ಹೌದಲ್ಲ ಬರ್ತಾ ಇದೆಯಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. ದೆನ್ ಅವಾಗ ಏನಾಯಿತು, 20,000 ಮಾಡಬೇಕು ನೀವು ಅಂತ. ಇಲ್ಲ ನೀವು ಮಾಡಿ ನಿಮ್ಮಂಡ್ರೆ ನಾವು ಬೇರೆಯವ್ರನ್ನ ಕೊಡ್ತೀವಿ, ಆವತ್ತಿನ ದಿನನೇ ಇದಾಗುತ್ತೆ. ಸೊ ಈ ಥರ ಎಲ್ಲ ಗಿಮಿಕ್ಗಳು ಗೊತ್ತಿರುತ್ತಲ್ಲ. ಸೊ ಅದನ್ನು ಮಾಡಬೇಕಾದ್ರೆ ಏನಾಯಿತು, ಇನ್ವೆಸ್ಟ್ಮೆಂಟ್ ಏನೋ ಮಾಡಿದೆ, ಬಟ್ 20 ತನಕ ಮಾಡಲಿಲ್ಲ, 10 ತನಕ ಮಾಡಿದೆ. ಸೊ ಐ ಡೋಂಟ್ ನೋ ಅದನ್ನು ಏನು ಮಾಡಿದ್ರು, ಯಾರೊಬ್ಬರು ಬಂದಿದ್ರು ಅಲ್ಲಿ ಲೀಡರ್ ಅಂತ ಹೇಳಿಬಿಟ್ಟು ಅವರೇನೆ ಅದನ್ನು ಯೂಸ್ ಮಾಡಿಕೊಂಡು ಪರ್ಸ್ನಲ್ ಇಶ್ಯೂಗೋಸ್ಕರ ಯೂಸ್ ಮಾಡಿಕೊಂಡು. ಈಗ ಹೋಗಿ ಕೇಳ್ತೀವಿ ಅಂದರೆ ಕಂಪ್ನಿ, ಈಗ ಆಲ್ರೆಡಿ ನಾನು ಹೇಳಿದೆ ಬರೀ 2 to 3 ಟೈಮ್ಸ್ ಅಷ್ಟೇ ಇನ್ವೆಸ್ಟ್ಮೆಂಟ್ ನಾನು ಅದನ್ನು ಇನ್ಕಮ್ ಅಂತ ತೊಗೊಂಡಿದ್ದು ಅಂತ. ಈಗ ಆ ಕಂಪನಿ ಇಲ್ಲ, ಅದರ್ವೈಸ್ ಅದು ಏನಾಗಿದೆ ಅಂತಲೇ ಗೊತ್ತಿಲ್ಲ. ಆ ವೆಬ್ಸೈಟ್ ಓಪನ್ ಮಾಡೋಕ್ಕೋದ್ರೆ ಅದು ಓಪನ್ ಆಗ್ತಾಯಿಲ್ಲ. ಓಕೆನಾ. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಇರುತ್ತೆ. ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ಗಳನ್ನು ನಂಬೋದಕ್ಕಿಂತ ಮುಂಚೆ ಇದು ನನಗಾಗಿರುವಂಥ ಅನುಭವ. ಓಕೆನಾ. ಯಾರೇ ಒಬ್ಬರು ₹1 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೂ ಅದು ನೀವು ಕಷ್ಟಪಟ್ಟಿರುವಂಥ ಅಮೌಂಟ್, ಹೌದಾ, ಅಥವಾ ಎಲ್ಲೋ ಒಂದು ಕಡೆ ಸಾಲ ಮಾಡಿನೋ ಅಥವಾ ಇನ್ನೊಂದು ಏನೋ ಮಾಡಿ ಹಾಕ್ತಾ ಇರ್ತೀರ. ಸೊ ಇಂಥದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ದಯವಿಟ್ಟು ಕೈ ಸುಟ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ನನಗೆ ಎಕ್ಸಾಂಪಲ್ ನನ್ನ ಕಣ್ಮುಂದೆನೇ ಇದ್ದಾರೆ. ಸೊ ಇಂಥವ್ರನ್ನೆಲ್ಲ ನಂಬ್ಕೊಂಡು ಲ್ಯಾಕ್ಸ್ ಟುಗೆದರ್ ಸಾಲ ಮಾಡಿ ಹೋಗಿದ್ದಾರೆ. ನನಗೇನೋ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಾನು ಅರ್ನಿಂಗ್ಸ್ ಮಾಡ್ಕೋಬೋದೇನೋ ಅಂತ. ಆ ಲ್ಯಾಕ್ಸ್ ಟುಗೆದರ್ ಸಾಲ ಮಾಡಿ ಆ ಐಟಮ್ಸ್ಗಳನ್ನ ತೊಗೊಂಬಂದು ಸುಮ್ಮನೆ ಇಟ್ಕೊಂಡು ಅದು ಇವತ್ತು ಸೇಲೂ ಆಗ್ತಾ ಇಲ್ಲ. ದೆನ್ ಅದನ್ನು ತೊಗೊಳ್ಳೋ ಅಂಥವ್ರು ಯಾರೂ ಇರಲ್ಲ. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ನೆಟ್ವರ್ಕ್ ಮಾರ್ಕೆಟಿಂಗ್ಗಳಿಗೆ ಯಾವುದೇ ಕಾರಣಕ್ಕೂ ಬಲಿ ಹಾಕಬೇಡಿ. ಇದು ನನ್ನ ಇವತ್ತಿನ ಸಜೆಷನ್ ಆಗಿರುತ್ತೆ. ಇದೇ ರೀತಿ ಯಾರಿಗಾದ್ರೂ ನಿಮಗೆ ಎಕ್ಸ್ಪೀರಿಯನ್ಸ್ಗಳು ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ನೀವು ಕೂಡ ಶೇರ್ ಮಾಡ್ಕೊಬೋದು ಕಮೆಂಟ್ಸ್ಗಳಲ್ಲಿ. ಯಾಕೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ನೆಕ್ಸ್ಟು ಕೆಲವರು ಅಂದ್ಕೊಳ್ತಾ ಇರ್ತಾರೆ ಯಾವುದೋ ಒಂದು ಕಂಪನಿಗೆ ಸೇರಿಕೊಂಡ್ರೆ ನನಗೇನೋ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗಿಂದ ಇಲ್ಲಿ ಅಮೌಂಟ್ ಸಿಗುತ್ತಂತೆ, ಅದರ್ವೈಸ್ ಅವ್ರ ಹತ್ರ ಇಲ್ಲದೆ ಹೋದ್ರೂ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡಿ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಇಲ್ಲ ಆದಷ್ಟು ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಯಾರೋ ಒಬ್ರು ನೋಡ್ತಿರ್ತಾರೆ ಅಂದಾಗ ಒಂದು ನಾನು ಹೇಳೋ ಮಾತುಗಳೇ ಆಗಿರ್ಬೋದು ಅಥವಾ ಅದ್ರ ಜೊತೆಗೆ ನೀವು ಹಾಕೋ ಕಮೆಂಟ್ಗಳು ನಿಮಗಾಗಿರೋ ಎಕ್ಸ್ಪೀರಿಯೆನ್ಸ್ಗಳನ್ನು ನೀವು ಶೇರ್ ಮಾಡ್ಕೊಂಡಾಗೆ ಈ ರೀತಿಯೇ ಆಗಿರ್ಬೋದು. ಅಲ್ಲೇನಾಗ್ತಾ ಹೋಗುತ್ತೆ ಅಂತಂದರೆ ಅವ್ರಿಗೆಲ್ಲೋ ಒಂದು ಗೈಡ್ಲೈನ್ಸ್ ಸಿಕ್ಕಂಗೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದೊಂದು ಸಜೆಷನ್ ಕೊಡುವಂಥ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆದಷ್ಟು ನಮ್ಮಿಂದ ಎಷ್ಟು ನಾಲೆಡ್ಜನ್ನು ಕೊಡೋಕ್ಕಾಗತ್ತೋ ಸೊ ಅದನ್ನು ಆದಷ್ಟು ಕೊಡೋದಕ್ಕೆ ಪ್ರಯತ್ನ ಪಡೋಣ. ಎಲ್ಲರೂ
ಎಲ್ರಿಗೂ ಓಕೆ ಅಲ್ವಾ? ಧನ್ಯವಾದ.